ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭರ್ಜರಿ ಸುದ್ದಿ ಬರ್ತಾ ಇದೆ. ಪಾಕಿಸ್ತಾನಕ್ಕೆ ಭಾರತದ ಸೇನೆ ಸಿಡಿಲು ಬಡಿಸಿದೆ. ಟಾಪ್ ವಿಕೆಟ್ ಒಂದು ಫಿನಿಶ್ ಆಗಿದೆ. ನಂಬರ್ 1 ಪಾಕಿಸ್ತಾನದ ಒಳಗಡೆ ಆಗಿರೋ ಬೆಳವಣಿಗೆಗೆ ಚೀನಾ ಕೂಡ ಕಂಗಾಲಾಗಿದೆ. ಯುದ್ಧ ಶುರುವಾಗಿದೆ ಪಾಕ್ನ ಒಳಗಡೆ. ಚೀನಾ ತನ್ನ ಜನರನ್ನು ವಾಪಸ್ ಕರೆಸ್ಕೊಳ್ಳೋ ತನಕ ಹೋಗಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವನೇ ತಮ್ಮ ಪರಿಸ್ಥಿತಿಯನ್ನು ಬಾಯ್ ಬಡ್ಕೊಂಡು ಸಂಸತ್ನಲ್ಲಿ ಹೇಳಿಕೊಂಡಿರೋದು ಕೂಡ ಮಹತ್ವ ಪಡ್ಕೊಳ್ತಿದೆ. ಅಷ್ಟು ದೊಡ್ಡ ಬೆಳವಣಿಗೆ ಪಾಕಿಸ್ತಾನ ಕಂಡರಿಯದಂಥ ಡೆವಲಪ್ಮೆಂಟ್. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 1 ಪಾಕಿಸ್ತಾನದ ಟಾಪ್ ಟೆರರಿಸ್ಟ್ ಫಿನಿಶ್ ಆಗಿರೋದು ನಮ್ಮ ಜಮ್ಮು ಕಾಶ್ಮೀರದ ಪೊಲೀಸರು ಮತ್ತು ಭಾರತೀಯ ಸೈನ್ಯ ಸೇರಿಕೊಂಡು ನಡೆಸಿರುವಂಥ ಆಪರೇಷನ್ನಲ್ಲಿ ಬಿಗ್ ವಿಕೆಟ್ ಫಿನಿಶ್ ಆಗಿದೆ. ಭಾರತ ಗುಹೆಯ ಒಳಗಡೆ ಹೋಗಿ ಅಡಗಿದ್ದಂತಹ ಉಗ್ರರನ್ನು ಹೆಡೆಮುರಿ ಕಟ್ಟಿದೆ. ಈ ಇಬ್ಬರು ಭಯಂಕರ ಕುಕೃತ್ಯ ಎಸಗೋದಕ್ಕೆ ಅಂತ ಒಳಗಡೆ ಬಂದಿದ್ರು. ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿತ್ತು. ಪಹಲ್ಗಾಮ್ ದಾಳಿಯ ಬಳಿಕ ಅದಕ್ಕಿಂತ ಉಗ್ರವಾದಂತಹ ದಾಳಿ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಅಮೆರಿಕನೂ ಹೇಳಿತ್ತಲ್ಲ, ಇದು ಗುಪ್ತಚರ ರಿಪೋರ್ಟ್. ಭಯಂಕರವಾದ ದಾಳಿ ಆಗುತ್ತೆ, ಅದಾದ ಮೇಲೆ ಯುದ್ಧ ಶುರುವಾಗುತ್ತೆ ಪಾಕಿಸ್ತಾನ ಮತ್ತು ಭಾರತ ನಡುವೆ ಅಂತ. ಆ ಮೂಲಕ ಭಾರತದ ಆರ್ಥಿಕತೆ ಕೊಲಾಪ್ಸ್ ಮಾಡಬೇಕು ಅನ್ನುವಂಥ ಪ್ಲ್ಯಾನು, ಬಾಂಗ್ಲಾ ಪಾಕ್ ಸೇರಿಕೊಳ್ಬೇಕು ಅನ್ನುವಂಥ ಪ್ಲ್ಯಾನು ಎಲ್ಲ ಸುಮಾರು ದಿನದಿಂದ ನಡೀತಿರೋದೆ. ಅದೇ ರೀತಿಯಲ್ಲಿ ನುಗ್ಗಿ ಬಂದಿದ್ದರು ಉಗ್ರರು ಅನ್ನುವ ರಿಪೋರ್ಟ್ ಸಿಕ್ಕಿತ್ತು. ಭಾರತ ಸೇನೆಯ ನಿರಂತರ ಕಾರ್ಯಾಚರಣೆ ಇವತ್ತು ಯಶಸ್ವಿಯಾಗಿದೆ. ಗುಹೆ ಒಳಗಡೆ ಅಡಗಿ ಕುಳಿತಿದ್ದ ಉಗ್ರರನ್ನು ಹಾಗೆ ಮಲಗಿಸಿದ್ದಾರೆ ನಮ್ಮ ಸೈನಿಕರು. ಆಪರೇಷನ್ ಕಿಯಾ ಅನ್ನೋ ಹೆಸರಲ್ಲಿ ನಡೀತಾ ಇತ್ತು. ಉಧಂಪುರ್ ಬಳಿ ಇರುವಂತಹ ಗುಹೆಯಲ್ಲಿ ಇಬ್ಬರನ್ನ ಹೊಡೆದು ಉರುಳಿಸಿದ್ದಾರೆ. ಅದರಲ್ಲಿ ಒಬ್ಬ ಟಾಪ್ ಟೆರರಿಸ್ಟ್, ಜೈಷ್ ಸಂಘಟನೆಯ ಉಗ್ರರು. ಅದರಲ್ಲಿ ಒಬ್ಬ ಭಾರತ ಸೇನೆ ಹುಡುಕ್ತಾ ಇದ್ದಂತಹ ಒಂದು ದೊಡ್ಡ ತಲೆ. ಆತನನ್ನ ಈಗ ಮುಗಿಸಲಾಗಿದೆ ಅನ್ನುವ ದೊಡ್ಡ ಸುದ್ದಿ ಬರ್ತಾ ಇದೆ. ಜಮ್ಮು ಕಾಶ್ಮೀರ ಗಡಿಯಲ್ಲಿ ಪರಿಸ್ಥಿತಿ ತುಂಬ ಸೂಕ್ಷ್ಮವಾಗಿದೆ. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ರೀತಿಯಲ್ಲಿ ಸೇನೆ ಅಲರ್ಟ್ ಆಗಿದೆ. ನಮ್ಮ ಸೈನ್ಯ ಉಗ್ರರನ್ನು ಈಗ ಅಟ್ಟಾಡಿಸಿದೆ. ಅವರ ಕಡೆಯಿಂದ ಡ್ರೋನ್ ಬಂತು, ಶಸ್ತ್ರಾಸ್ತ್ರಗಳನ್ನು ಕಳಿಸ್ಕೊಟ್ರು, ಉಗ್ರರು ನುಸುಳಿದ್ದು ಎಲ್ಲ ಗೊತ್ತಾಗಿತ್ತು. ಆ ಡ್ರೋನ್ಗಳನ್ನು ಹೊಡೆದು ಉರುಳಿಸಲಾಗಿತ್ತು. ಈಗ ಉಗ್ರರು ಸಿಕ್ಕಾಕೊಂಡಿದ್ದಾರೆ, ಫಿನಿಶ್ ಆಗಿದ್ದಾರೆ. ಅವರಿಂದ AK-47 ವಿವಿಧ ಶಸ್ತ್ರಾಸ್ತ್ರಗಳ ಮೂಟೆ ಈಗ ವಶಪಡಿಸಿಕೊಂಡ ಭಾರತದ ಸೇನೆ. ಇದು ಬಾರ್ಡ್ರಿಂದ ಬರ್ತಿರೋ ಬಿಗ್ ನ್ಯೂಸ್. ನಮ್ಮ ಸೇನೆಗೆ ಬಹಳ ದೊಡ್ಡ ಜಯ ಸಿಕ್ಕಿದೆ. ಆದರೆ ಇದಕ್ಕಿಂತ ದೊಡ್ಡ ಸುದ್ದಿ ಪಾಕಿಸ್ತಾನದ ಒಳಗಡೆಯಿಂದ ಬರ್ತಿದೆ. ಬೆಚ್ಚಿ ಬಿದ್ದ ಪಾಕಿಸ್ತಾನ ಸರ್ಕಾರ, ಮಂಡಿಯೂರಿದ ರಕ್ಷಣಾ ಸಚಿವ. ಏನಾಗಿದೆ ಪಾಕಿಸ್ತಾನದ ಒಳಗಡೆ ಅಂದರೆ ಚೀನಾನೇ ಬೆಚ್ಚಿ ಹೋಗಿದೆ. ತಮ್ಮ ಜನರನ್ನು ಅಲ್ಲಿದ್ದವ್ರನ್ನೆಲ್ಲ ವಾಪಸ್ ಕರೆಸ್ಕೊಳ್ತಾ ಇದೆ. ಬಲೂಚಿಸ್ತಾನದ ದಾಳಿ ಬಗ್ಗಂತೂ ಈಗಾಗಲೇ ರಿಪೋರ್ಟ್ಸ್ ಇಟ್ಟಿದ್ದೀವಿ. ಎಷ್ಟು ದೊಡ್ಡ ದಾಳಿ ಆಗ್ತಿದೆ ಅಂದರೆ ದಶಕದಲ್ಲಿ ಕಂಡು ಕೇಳರಿಯದಂಥ ಒಂದು ದೊಡ್ಡ ದಾಳಿ ಆಗಿದೆ. ಯುದ್ಧ ಬ್ರೇಕ್ಔಟ್ ಆಗಿದೆ. ಪಾಕಿಸ್ತಾನದ ಒಳಗಡೆ ಇಷ್ಟು ದಿನ ಸಣ್ಣ ಪುಟ್ಟ ದಾಳಿಗಳಾಗ್ತಿತ್ತು. TTP ದಾಳಿ, ಬಲೂಚ್ ದಾಳಿ ಎಲ್ಲ ನಡೀತಿತ್ತಲ್ಲ. ಈಗ ಪ್ರಾಪರ್ ಆಗಿ ಅಫಿಷಿಯಲ್ ಆಗದ ಅನೌನ್ಸ್ಮೆಂಟು, ಯುದ್ಧ ಬ್ರೇಕ್ಔಟ್ ಆಗಿದೆ. 45,000 ಜನರ ಸೈನ್ಯವನ್ನು, ಅಂದರೆ ಅಷ್ಟು ಸೈನಿಕರ ಸೈನ್ಯವನ್ನು ಬಿಟ್ಟಿದೆ ಪಾಕಿಸ್ತಾನ. ಕ್ವೆಟಾ ಬಳಿಯಲ್ಲಿ ಸದರ್ನ್ ಕಮಾಂಡ್ ಆಫ್ ಪಾಕ್ ಆರ್ಮಿ ಆಪರೇಟ್ ಮಾಡ್ತಿದೆ. ಸೊ ಯುದ್ಧ ಶುರುವಾಗಿದೆ ಪಾಕಿಸ್ತಾನದಲ್ಲಿ. ಆದರೆ ಪಾಕಿಸ್ತಾನ್ ಆರ್ಮಿಯ ಮಂಡಿ ಮುರಿದ ಬಲೂಚ್ ಏನು ಹೇಳ್ತಿದ್ದಾರೆ ಗೊತ್ತಾ? ಖ್ವಾಜಾ ಆಸಿಫೇ ಇದನ್ನು ಬಾಯ್ಬಿಟ್ಟು ಹೇಳಿದ್ದಾರೆ. ಈ ಬಲೂಚ್ ಫೈಟರ್ಸು ಎಷ್ಟು ಟ್ರೈನ್ಡ್ ಇದ್ದಾರೆ ಅಂದರೆ, ನಮ್ಮ ಸೈನಿಕರು ಏನೂ ಇಲ್ಲ ಅವ್ರ ಮುಂದೆ. ಅವ್ರ ಹತ್ರ ಇರೋ ಶಸ್ತ್ರಾಸ್ತ್ರಗಳು ನಮ್ಮ ಹತ್ರ ಇಲ್ಲ. ಅಷ್ಟು ಮುಂದುವರಿದ ಶಸ್ತ್ರಾಸ್ತ್ರಗಳನ್ನ ಇವ್ರಿಗೆ ಪೂರೈಕೆ ಮಾಡಿದವ್ರು ಯಾರು? ಎಲ್ಲಿಂದ ಬಂತು? ನೈಟ್ ವಿಷನ್ ಕ್ಯಾಮ್ರಾಗಳಿವೆ, ಗ್ರೆನೇಡ್ ಲಾಂಚರ್ಸು ಯಾವ ರೀತಿ ಇದೆ ಅಂದರೆ ಪಾಕಿಸ್ತಾನದ ಸೈನ್ಯ ಇದನ್ನು ತಡ್ಕೊಳ್ಳೋಕ್ಕಾಗ್ತಿಲ್ಲ. ಕಂಪ್ಲೀಟ್ ಆಗಿ 14 ಸ್ಥಳಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದೆ ಬಲೂಚ್ ಆರ್ಮಿ. ಸಂಪೂರ್ಣ ಸ್ವಾತಂತ್ರ್ಯವನ್ನು ಘೋಷಿಸೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬಲೂಚಿಸ್ತಾನ್ ಸ್ವತಂತ್ರ ಆಗೋದಕ್ಕೆ 14 ಸ್ಥಳಗಳನ್ನು ವಶಕ್ಕೆ ಪಡ್ಕೊಂಡು ಪಾಕಿಸ್ತಾನದ ಸೈನ್ಯದ ಬೆನ್ನು ಮೂಳೆಯನ್ನೇ ಮುರಿದು ಹಾಕಿದೆ. ಪಾಕಿಸ್ತಾನದ ಸೈನ್ಯ ಯಾಕಿಷ್ಟು ವೀಕ್ ಆಗಿದೆ? ನಿಜವಾಗಿಯೂ ಅವ್ರ ಹತ್ರ ಏನೂ ಸಾಮರ್ಥ್ಯ ಉಳ್ಕೊಂಡಿಲ್ವಾ ಅನ್ನೋ ರೀತಿಯಲ್ಲಿ ಕ್ವೆಟಾ ಬಳಿ ಮತ್ತು ವಿವಿಧ ಕಡೆಗಳಲ್ಲಿ ಪಾಕಿಸ್ತಾನದ ಸೈನ್ಯವನ್ನು ಚಿಂದಿ ಮಾಡಿದ ಬಲೂಚ್ ಆರ್ಮಿ. ನೋಡಿ ಯಾರ್ಯಾರಿದ್ದಾರೆ ಅಲ್ಲಿ. ಪಾಕಿಸ್ತಾನದ ಸದರ್ನ್ ಪಾಕ್ ಆರ್ಮಿ ಕ್ವೆಟಾ ಬಳಿ 50,000 ಸೋಲ್ಜರ್ಸು, 8 ಡಿವಿಷನ್ಸು, 6 ಬ್ರಿಗೇಡ್ಸು, ಸ್ಟೇಟ್ ಪೊಲೀಸು, ಪ್ಯಾರಾಮಿಲಿಟರಿ, ಇಷ್ಟು ಜನ
ಬಲೂಚ್ ಆರ್ಮಿಯನ್ನು ಎದುರಿಸೋದಿಕ್ಕಾಗದೆ ಕಂಗಾಲಾಗಿರೋದು. ಸೋತು ಸುಣ್ಣವಾಗ್ತಾ ಇದೆ. ಬಹುತೇಕ ಬಲೂಚ್ ಆರ್ಮಿ ಮುಂದೆ ಈಗ ಶರಣಾಗುವ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಮೊನ್ನೆಯಿಂದ ನೋಡ್ತಿದೀವಿ ನಾವು 200 ಜನ ಸೈನಿಕರು ಹೋದ್ರು ಪಾಕಿಸ್ತಾನದ, 80 ಜನ, 90 ಜನ, 100 ಜನ, 200 ಜನ ಅಂತ ಸುದ್ದಿ ಬರ್ತಾ ಇತ್ತಲ್ವ. ಈಗ ಇಷ್ಟು ಪ್ರದೇಶಗಳಲ್ಲಿ ತನ್ನ ಹಿಡಿತವನ್ನ ಸಾಧಿಸೇ ಬಿಟ್ಟಿದೆ ಬಲೂಚ್ ಆರ್ಮಿ ಅನ್ನುವಂಥ ಸ್ಫೋಟಕ ಸುದ್ದಿ ಲಭ್ಯವಾಗ್ತಿದ್ದು, ಒಂದು ದಶಕದಲ್ಲೇ ಕಂಡು ಕೇಳರಿಯದ ದಾಳಿ ಇದು. ಎಂತೆಂಥ ಅಸ್ತ್ರಗಳು ಬಂದಿವೆ ಅಂದರೆ ತುಂಬ ಮುಂದುವರೆದಿರುವಂಥ ಅಸ್ತ್ರಗಳು ಇವ್ರ ಬಳಿ ಇದೆ. ಈ ಒಂದು ಮಾಹಿತಿ ಪ್ರಕಾರ TTP ಅವರು, ತೆಹ್ರಿಕ್ ತಾಲಿಬಾನ್, ಪಾಕಿಸ್ತಾನದ ಒಳಗಡೆ ಇರುವಂಥ ತಾಲಿಬಾನ್ ವಿಂಗು ಇವರಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾ ಇದೆ. ಮತ್ತೆ ಅವರು ಸೇರ್ಕೊಂಡಿದ್ದಾರೆ. ಅಫ್ಘಾನಿಸ್ತಾನದಿಂದಲೂ ಕೂಡ ಶಸ್ತ್ರಾಸ್ತ್ರಗಳು ಬಲೂಚ್ಗೆ ಪೂರೈಕೆ ಆಗ್ತಿದೆ. ಸೊ ಗಟ್ಟಿನಿಂದ ಬಲೂಚಿಸ್ತಾನವನ್ನು ಸ್ವತಂತ್ರಗೊಳಿಸೋದಿಕ್ಕೆ ಏನೇನು ಬೇಕೋ ಎಲ್ಲವೂ ಕೂಡ ಸಂಘಟಿತವಾಗಿ ಆಗ್ತಿದೆ. ತುಂಬಾ ಪ್ಲಾನ್ ಮಾಡಿಕೊಂಡು ಈ ಸಲ ನುಗ್ಗಿದೆ ಬಲೂಚ್ ಆರ್ಮಿ. ಪಾಕಿಸ್ತಾನ ಒಡೆಯುವಂತಹ ಸಮಯ ಯಾವಾಗ ಬರುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು. ಈಗ ಅಂಥದ್ದೊಂದು ಭಯಂಕರ ಬೆಳವಣಿಗೆ ಆಗ್ತಾ ಇದೆ. ಪಾಕಿಸ್ತಾನ ಕೈ ತೋರಿಸ್ತಿರೋದು ಭಾರತ ಕಡೆಗೆ. ಇಷ್ಟೆಲ್ಲ ಮುಂದುವರೆದ ಶಸ್ತ್ರಾಸ್ತ್ರಗಳು ನಮ್ಮ ಸೈನಿಕರ ಕೈಗೆ ಸಿಗದಂಥದ್ದು ಇವ್ರ ಹತ್ರ ಹೆಂಗ್ ಸಿಗತ್ತೆ? ಎಲ್ಲಿಂದ ಬಂತು ಇಂಥ ಡ್ರೋನ್ಗಳು, ನೈಟ್ ವಿಷನ್ ಕ್ಯಾಮ್ರಾಗಳು, ವೆಪನ್ಸು? ಇಷ್ಟೆಲ್ಲ ಮುಂದುವರೆದಂಥ ದಾಳಿ ಮಾಡುವ ಅತ್ಯಾಧುನಿಕ ಬಹಳ ಕಾಸ್ಟ್ಲಿ ಅಸ್ತ್ರಗಳನ್ನು ಯಾರು ಕೊಟ್ಟರು ಇವ್ರಿಗೆ ಅಂತ ಪಾಕಿಸ್ತಾನ ಮುಗಿಬಿದ್ದಿದೆ. ಈಗ ಅವರ ಸಂಸತ್ತಲ್ಲೂ ಕೂಡ ಜೋರು ಗಲಾಟೆ. ಈ ಬಲೂಚ್ ಆರ್ಮಿಯನ್ನು ಎದುರಿಸೋದಿಕ್ಕಾಗ್ತಿಲ್ಲ, ನಮ್ಮ ಹತ್ರ ಆಗ್ತಿಲ್ಲ ಇವರನ್ನು ತಡ್ಕೊಳ್ಳೋದಿಕ್ಕೆ, ನಮ್ಮ ಸೈನಿಕರನ್ನು ಕಳ್ಕೊಳ್ತಿದ್ದೀವಿ, ಎಲ್ಲವನ್ನ ಕಳ್ಕೊಳ್ತಿದ್ದೀವಿ ಅಂತ ಪಾಕಿಸ್ತಾನ ಸೋತು ಸುಣ್ಣವಾಗಿರುವಂತಹ ಸ್ಫೋಟಕ ಸುದ್ದಿ ಲಭ್ಯವಾಗ್ತಿದೆ. ಸೊ ಗಡಿಯಲ್ಲಿ ಪಾಕಿಸ್ತಾನ ಮೂಲದ ಟಾಪ್ ಟೆರರಿಸ್ಟ್ಗಳನ್ನು ಮುಗಿಸಿದ ಭಾರತ ಸೇನೆ, ಮತ್ತೊಂದು ಕಡೆ ಪಾಕ್ ಆರ್ಮಿಯನ್ನ ಬಡಿದು ಹಾಕಿದ ಬಲೂಚಿಸ್ತಾನ. ಸೊ ಎನಿ ಟೈಮ್ ಪಾಕ್ನಿಂದ ಬಹುದೊಡ್ಡ ಸುದ್ದಿಯೊಂದು ಅಪ್ಪಳಿಸಬಹುದು ಅಂತ ಬೆಳವಣಿಗೆ ಆಗ್ತಿದೆ. ಯಾಕಂದ್ರೆ ಚೀನಾ ಕೂಡ ಹೆದರಿದೆ ಈ ಡೆವಲಪ್ಮೆಂಟ್ ಅನ್ನು ನೋಡಿ. ಏನು ಬೇಕಾದರೂ ಆಗಬಹುದು. ತಮ್ಮ ಪಾಕಿಸ್ತಾನ ಚೀನಾ ಕಾರಿಡಾರ್ ಏನು ಹಾದು ಹೋಗುತ್ತಲ್ಲ, ಆ ಪ್ರದೇಶದಲ್ಲಿ ಕ್ವೆಟ್ಟ ಆಗುವಾದಾರ ಇಲ್ಲೆಲ್ಲ ದಾಳಿ ಮಾಡಿದ್ದಾರೆ. ಕರೆಕ್ಟಾಗಿ ಚೀನಾ ಪ್ರಾಜೆಕ್ಟ್ ಮೇಲೆ ದಾಳಿ ಮಾಡಿ ಅವರು ವರ್ಕರ್ಸ್ನ ಕಳ್ಕೊಳ್ಬೇಕಾಗತ್ತೆ ಅಂತ ತಕ್ಷಣಕ್ಕೆ ವಾಪಸ್ ಬನ್ನಿ ಅಂತ ಕರೆಸ್ಕೊಂಡು ಬಿಟ್ಟಿದೆ ಚೀನಾ. ಹಾಗಾಗಿ ಪಾಕ್ ಒಳಗಡೆ ಪರಿಸ್ಥಿತಿ ಸಾಧಾರಣವಾಗಿಲ್ಲ, ಯಾವಾಗಲೂ ನಡೀತಿರೋ ರೀತಿಯಲ್ಲಿಲ್ಲ. ಇದು ಬೇರೆ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನೋದರ ಸ್ಪಷ್ಟ ಚಿತ್ರಣ. ಒಂದು ಕಡೆಯಿಂದ ಅಮೆರಿಕ ಶಾಕ್ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಯಾಕೆ? ಇಲ್ಲಿ ಟ್ರೇಡ್ ಡೀಲ್ ಅನ್ನುವಂಥ ಘೋಷಣೆ ಆಗ್ತಿದ್ದಂಗೆ ನಿನ್ನೆ ಎಲ್ಲ ಬಾಯ್ ಬಡ್ಕೊಳ್ತಿದ್ದಾರೆ. ನೋಡಿದ್ರಾ ಟ್ರಂಪ್ ನಂಬಿ ಕೆಟ್ರಿ ನೀವು? ಭಾರತವನ್ನು ಅಪ್ಪಿಕೊಂಡಿದ್ದಾರೆ ಟ್ರಂಪ್. ನೋಡಿದ್ರಾ ಮುನೀರು ಇವರೆಲ್ಲ ಹೋಗಿ ಅಲ್ಲಿ ನಮ್ಮ ಮಾನ ಮರ್ಯಾದೆ ಅಡ ಇಟ್ಟು ಕೂತ್ಕೊಂಡ್ವಿ ನಾವು. ಆದ್ರೆ ಇವತ್ತೇನಾಗಿದೆ? ಭಾರತ ನಮ್ಮನ್ನು ಬಡ್ದು ಹಾಕತ್ತೆ ಈಗ ಅಂತ ಬಾಯ್ ಬಡ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ ನೀರಿನ ಹಾಹಾಕಾರ, ಅದರಲ್ಲೂ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಭಾರತ. ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗಿದೆ. ಈಗ ವಿಶ್ವಸಂಸ್ಥೆಯಲ್ಲಿ ಬಾಯ್ ಬಡ್ಕೊಂಡ್ರು ಯಾರೂ ಕೇಳಲಿಲ್ಲ. ನಮಗೆ ನೀರು ಕೊಡ್ತಿಲ್ಲ, 80% ಜನ ಸಾಯ್ತಾರೆ ನಮ್ಮ ದೇಶದಲ್ಲಿ, 24 ಕೋಟಿ ಜನರ ಜೀವನದ ಪ್ರಶ್ನೆ ಅಂತ ಬಾಯ್ ಬಡ್ಕೊಂಡ್ರು, ಏನೂ ಆಗ್ಲಿಲ್ವಲ್ಲ. ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಯ್ತು. ಆದರೆ ಈ ಕೋರ್ಟ್ ವ್ಯಾಪ್ತಿಗೆ ಬರಲ್ಲ ಸಿಂಧು ನದಿ ನೀರು, ನೀವು ನಮ್ಮನ್ನು ಕರೆಯೋದಕ್ಕೆ ಹಕ್ಕೇ ಇಲ್ಲ ಅಂತ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಸೆಡ್ಡು ಹೊಡೆದಿದೆ ಭಾರತ. ಸೊ ನೀರಿನ ವಿಚಾರದಲ್ಲಿ ಬಾಯ್ ಬಡ್ಕೊಳ್ತಿರೋ ಪಾಕಿಸ್ತಾನಕ್ಕೀಗ ರಕ್ತವೇ ಹರಿತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.